ಪ್ರಾಯಶೋ ರೂಪ ಭೇದೇನ ಸಾಹಚರ್ಯ ಚತುಕ್ರಚಿತ್ ಸ್ತ್ರೀ ಪುಂ ನಪುಂಸಕಂ ಜ್ಞೇಯಂ ತದ್ವಿಶೇಷ ವಿಧೇ ಕ್ವಚಿತ್ ಭೇದಾಖ್ಯಾನಾಯ ನದ್ವಂದೋ ನೈಕಶೇಷೋ ನ ಸಂಕರಃ ಕೃತೋತ್ರ ಭಿನ್ನ ಮಿಂಗಾನಾಂ ಅನುಕ್ತಾನಾಂ ಕ್ರಮಾಧೃತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಶುಭದಾಯಕ, ಕ್ಷೇಮದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ದಾಂಪತ್ಯ ವಿರಸ, ಗಂಡ ಹೆಂಡತಿ ಮಧ್ಯೆ ಇರುವಂತಹ ಜಗಳಗಳು, ಹಾಗೆ ಆ ಜಗಳ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ವ್ಯತ್ಯಾಸ ಇದೆ? ಹಿಂದಿನ ಕಾಲದಲ್ಲಿ ಭಯ ಭಕ್ತಿ ಅನ್ನುವಂಥದ್ದು ಜಾಸ್ತಿ ಇತ್ತು. ಸಮಾಜದ ಭಯ, ಮುಖ್ಯವಾಗಿ ಗಂಡ ಹೆಂಡತಿ ಜಗಳ ಹೊಸ್ತರು ದಾಟಿ ಹೊರಗಡೆ ಬರ್ತಾ ಇರಲಿಲ್ವಂತೆ. ಅದಕ್ಕೆ ಸುಮಾರು ಜನ ಹಿರಿಯರು ಹೇಳ್ತಾರೆ, ಜಗಳ ಆಡೋದು ಕೇವಲ ಮನೆ ಒಳಗೆ ಮಾತ್ರ ಇರಲಿ ಗಂಡ ಹೆಂಡತಿದು, ಮನೆಯಿಂದ ಹೊರಗೆ ಬಂದರೆ ನಗೆ ಪಾಟ್ಲ ಆಗ್ತೀರ. ಸಮಾಜಕ್ಕೆ ಭಯ ಪಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅಯ್ಯೋ ಪಕ್ಕದ ಮನೆಯವ್ರು ಏನಂತಾರೋ, ಎದುರುಗಡೆ ಮನೆಯವ್ರು ಏನಂತಾರೋ, ಇಲ್ಲ ಮುಂದಕ್ಕೆ ಏನಾದರೂ ಪಂಚಾಯತಿಯಲ್ಲಿ ಕೂಡಿಸ್ಬಿಟ್ಟು ನಮ್ಮ ಮರ್ಯಾದೆ ತೆಗಿತಾರ, ಹೀಗೆ ಭಯ ಪಡ್ತಿದ್ರು. ಈಗ ಆ ಭಯ ಇಲ್ಲ. ಆಗಿನ ಸಾಮಾಜಿಕ ಭಯ ಈಗಿನ ಒಂದು ವ್ಯವಸ್ಥೆಯಲ್ಲಿ ಇಲ್ಲ. ಅಯ್ಯೋ ಯಾರ ಮನೇಲಿ ಇದ್ದೇ ಇರೋದು ಬಿಡು, ಇವ್ರ ಮನೇಲಿ ಜಗಳ ಆಗ್ತಾ ಇದೆ ಅಷ್ಟೇ ಅಂತ ಸುಮ್ಮನೆ ಆಗ್ತಾರೆ, ಬಿಟ್ಟರೆ ದೊಡ್ಡದಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಾನು ಹೇಳಲಿಕ್ಕೆ ಹೊರಟಿರೋದು, ಗಂಡ ಹೆಂಡತಿ ಮಧ್ಯೆ ಜಗಳ ಇರಬೇಕು, ಪ್ರೀತಿನೂ ಇರಬೇಕು. ಬರೀ ಪ್ರೀತಿ ಇದ್ದರೆ ಅದು ನಾಟಕದ ಜೀವನ ಅಂತ ಕರಿತೀವಿ. ಬರೀ ಜಗಳ ಇದ್ದರೆ ಇವರು ಎಂದೋ ಒಂದಿನ ದೂರ ಆಗ್ತಾರೆ ಅಂತ ಅರ್ಥ. ಪ್ರೀತಿನೂ ಇರಬೇಕು, ಜಗಳನೂ ಇರಬೇಕು. ಎರಡೂ ಇದ್ದಾಗ ಮಾತ್ರ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ, ಅದು ಸಂತೋಷದಾಯಕವಾಗಿರುತ್ತೆ. ಸರಿ, ಹಾಗಿದ್ರೆ ವಿಶೇಷವಾಗಿ ನಾವೀಗ ಏನಾದರೂ ಈ ಥರ ದಾಂಪತ್ಯದಲ್ಲಿ ಕಿರಿಕಿರಿಗಳು, ದಾಂಪತ್ಯದಲ್ಲಿ ಜಗಳಗಳು, ದೋಷಗಳು, ಈ ಥರದ್ದು ಏನಾದರೂ ಬರ್ತಾ ಇರುತ್ತೆ, ಪದೇ ಪದೇ ಬರ್ತಾ ಇರುತ್ತೆ. ಹಾಗಿದ್ದಾಗ ಹೆಂಡತಿ ಗಂಡನನ್ನು ಹೇಗೆ ವಶ್ಯ ಮಾಡ್ಕೋಬೇಕು, ಗಂಡ ಹೆಂಡತಿಯನ್ನು ಹೇಗೆ ವಶ್ಯ ಮಾಡ್ಕೋಬೇಕು, ಇದು 6 ಸೂತ್ರಗಳು ಒಳಗೊಂಡಂಥ ಸರಳವಾದ ಸೂತ್ರಗಳಿದೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ 6ಅನ್ನು ನೀವು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ತುಂಬ ಕಷ್ಟ ಏನಿಲ್ಲ, ಖರ್ಚು ಇಲ್ಲ, 1 ರೂಪಾಯಿ ಖರ್ಚು ಇಲ್ಲ. ಇದನ್ನು ಮಾಡೋದ್ರಿಂದ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳನೂ ದೂರ ಆಗುತ್ತೆ, ಸುಖ ಸಂಸಾರನೂ ವೃದ್ಧಿ ಆಗುತ್ತೆ, ಮಕ್ಕಳು ಆಗುತ್ತೆ, ಸಂತೋಷವಾಗೂ ಇರ್ತೀರ. ಸರಿ, ಹಾಗಿದ್ರೆ ಏನು 6 ಸೂತ್ರಗಳು ಅದನ್ನು ನೋಡಿಬಿಡೋಣ. ಮೊದಲನೇ ಸೂತ್ರ, ಇದನ್ನು ವಶ್ಯ ಅಂತಂದರೆ ವಶೀಕರಣ ಅಂತ ತಗೊಳ್ಬಾರ್ದು, ಆಕರ್ಷಣೆ ಅಂತ ತಗೊಳ್ಬೇಕು. ಹಾಗಾದ್ರೆ ಏನು ಮಾಟ ಮಂತ್ರಣ ಗುರುಗಳೇ, ಏನಾದರೂ ಬ್ಲ್ಯಾಕ್ ಮ್ಯಾಜಿಕಾ, ಏನಾದರೂ ವಶೀಕರಣನ, ಯಾವುದಾದ್ರೂ ಯಂತ್ರಗಳನ್ನು ಬರೆದು ನನ್ನ ಗಂಡನ ತಲೆ ಮೇಲೆ ಇಡಬೇಕಾ? ಹೀಗೆ ಮಾಟ ಮಂತ್ರ ಅಂತ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ತಲೆ ಮೇಲೇನೋ ಯಂತ್ರ ಇಡಬೇಕು, ಹಾಸಿಗೆ ದಿಮ್ಗಳಿಗೇನೋ ನಿಂಬೆಹಣ್ಣು ಇಡಬೇಕು, ಹೀಗೆಲ್ಲ ಏನಿರೋದಿಲ್ಲ. 6 ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಏನು ಗೊತ್ತಾ? ಮದುವೆ ಆದ ನಂತರ ಹೆಂಡತಿ ಯಾವ ಸಂದರ್ಭದಲ್ಲೂ ಕೂಡ ಹಣೆಗೆ ಕುಂಕುಮ ಇಲ್ಲದೆ ಇರಬಾರ್ದು. ಹಣೆಯಲ್ಲಿ ಕುಂಕುಮ ಇಟ್ಕೊಂಡ್ರೆ ಗಂಡ ಹೆಂಡತಿ ಮಧ್ಯೆ ಜಗಳಗಳು ಬರೋದಿಲ್ಲ. ನೀವು ಅದನ್ನು ಟೆಸ್ಟ್ ಮಾಡಬೇಕು. ಹಿರಿಯರು ಹೇಳಿರುವಂಥದ್ದು, ಋಷಿಮುನಿಗಳು ಹೇಳಿರುವಂಥ ಸೂತ್ರಗಳಿದು. ಹೆಂಡತಿ ಅಂದರೆ ಹೆಣ್ಣು ಮಗಳು, ಹೆಂಡತಿ ಆದವಳು ಪ್ರತಿನಿತ್ಯ ಗಂಡನಿಗೆ ಬರೀ ಮುಖವನ್ನು ತೋರಿಸ್ಬಾರ್ದು, ಕುಂಕುಮದ ಮುಖವನ್ನು ತೋರಿಸ್ಬೇಕು. ಹಣೆಗೆ ಕುಂಕುಮ ಇಡೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋಲ್ಲ. ಕುಂಕುಮ ಧರಿಸಿರ್ತಕ್ಕಂಥ ಹೆಣ್ಣಿನ ಮುಖ ನೋಡಿದಾಗ ಗಂಡಿಗೆ ಜಗಳ ಮಾಡಬೇಕು ಅಂತ ಅನಿಸಲ್ಲ. ಇದು ಮೊದಲನೇ ಸೂತ್ರ, ನೀವು ಪರಿಪಾಲನೆ ಮಾಡಬೇಕು. ಎರಡನೇದು, ಗಂಡನ ಬಟ್ಟೆ ಇರುತ್ತಲ್ಲ, ಗಂಡ ಹಾಕುವಂಥ ಬಟ್ಟೆಗಳಿರುತ್ತಲ್ಲ, ಅದರಲ್ಲಿ ಶರ್ಟ್, ಸಾಧಾರಣವಾಗಿ ಶರ್ಟ್ಸ್ ಈ ಕಾಲಕ್ಕೆ ಯೂಸ್ ಮಾಡೋದು, ಹಿಂದಿನ ಕಾಲದಲ್ಲಿ ಕುರ್ತಿ ಇದೆಲ್ಲ ಇತ್ತು. ಶರ್ಟ್ ಸಾಧಾರಣವಾಗಿ ಏನು ಶರ್ಟ್ ಯೂಸ್ ಮಾಡ್ತಾರೋ ಆ ಶರ್ಟಲ್ಲಿ ಪಾಕೆಟ್ ಇರುತ್ತಲ್ಲ, ಜೋಬು ಅಂತ ಹೇಳ್ತೀವಿ, ಪಾಕೆಟ್. ಆ ಪಾಕೆಟ್ ಮೇಲೆ ನಿಮ್ಮ ಗಂಡನ ಹೆಸರಿದೆಯಲ್ಲ, ಆ ಹೆಸರಿನ ಮೊದಲನೇ ಅಕ್ಷರವನ್ನು, ಆ ಬಣ್ಣ ಯಾವ ಶರ್ಟ್ ಬಣ್ಣ ಇರುತ್ತೋ ಆಪೋಸಿಟ್ ಕಲರಲ್ಲಿ ಇರುವಂಥ ದಾರದಲ್ಲಿ ಆ ಒಂದು ಇನ್ಶಿಲನ್ನು ಶರ್ಟ್ಗೆ ಹಾಕುವಂಥದ್ದು. ಇದು ನಿಮಗೆ ನಮ್ಮ ಋಷಿಮುನಿಗಳು ಹೇಳಿದಾರ ಅಂತಂದರೆ ಖಂಡಿತ ಇದು ಋಷಿಮುನಿಗಳು ಹೇಳಿದ್ದಲ್ಲ. ಇದು ಸದಾಕಾಲ ಹೆಂಡತಿಯನ್ನು ಜ್ಞಾಪಿಸ್ತಾ ಇರುತ್ತೆ, ಗಂಡನಿಗೆ ಹೆಂಡತಿಯನ್ನು ಜ್ಞಾಪಿಸ್ತಾ ಇರುತ್ತೆ.
ನನ್ನ ಹೆಂಡತಿ ಒಬ್ಳು ಕಾಯ್ತಾ ಇದ್ದಾಳೆ ಮನೆಯಲ್ಲಿ ಅಂತ ಜ್ಞಾಪಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಗಂಡನ ಹೆಸರಿನ ಮೊದಲನೆಯ ಒಂದು ಅಕ್ಷರವನ್ನು ಆಪೋಸಿಟ್ ಕಲರಲ್ಲಿ ಪಾಕೆಟ್ ಮೇಲ್ಗಡೆ, ಜೋಬ್ ಮೇಲ್ಗಡೆ ನೀವು ಅದನ್ನು ಎಲ್ಲ ಶರ್ಟ್ಗೂ ಹಾಕಿಸ್ಬೇಕು. ಇದು ಎರಡನೇ ಸೂತ್ರ. ಮೂರನೇ ಸೂತ್ರ, ಮನೆಯ ಮೇನ್ ಡೋರ್ ಇದೆಯಲ್ಲ, ಹೊಸಲು ಅಂತ ಹೇಳ್ತೀವಲ್ಲ, ಆ ಹೊಸಲಿಗೆ ಪ್ರತಿದಿನ ಅರಿಶಿಣವನ್ನು ಹಚ್ಚಬೇಕು. ಪ್ರತಿದಿನ ಅರಿಶಿಣವನ್ನು ಹಚ್ಚಬೇಕು. ಯಾರ ಮನೆಯಲ್ಲಿ ಹೊಸಲಿಲ್ವೋ, ಸಾಧಾರಣವಾಗಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಗ್ರಾನೈಟ್ ಹಾಕ್ಬಿಟ್ಟಿರ್ತಾರೆ ಅಥವಾ ಏನಾದರೂ ಒಂದು ವುಡ್ಡಲ್ಲಿ ಹಾಕ್ಬಿಟ್ಟಿರ್ತಾರೆ, ಅಂದರೆ ಪ್ಲೈವುಡ್ಸ್ ಆ ಥರ ಇಲ್ಲದೆ ಮರದಲ್ಲಿ ಮಾಡಿರ್ತಕ್ಕಂಥ ಹೊಸ್ತಿಲಿಗೆ ಪ್ರತಿನಿತ್ಯ, ಇಲ್ಲ ಅಂದರೆ ಮಾಡಿಸ್ಕೊಳ್ಳಿ, ಪರವಾಗಿಲ್ಲ, ಎಷ್ಟೋ ಖರ್ಚು ಮಾಡ್ತೀವಂತೆ, ಇದು ನಾವು ಮಾಡಲಿಕ್ಕಾಗಲ್ವಾ? ಈ ಮೂರನೇ ಸೂತ್ರ, ಹೊಸ್ತಿಲಿಗೆ ಪ್ರತಿದಿನ ಅರಿಶಿಣವನ್ನು ಹಚ್ಚಬೇಕು. ನಾಲ್ಕನೇದು, ಮಲಗುವ ಹಾಸಿಗೆ ಇದೆಯಲ್ಲ, ಹಾಸಿಗೆ, ಆ ಮಲ್ಕೊಳ್ಳೋ ಹಾಸಿಗೆ ಮತ್ತು ಬೆಡ್ಶೀಟು, ತಲೆದಿಂಬು, ಇದರಲ್ಲಿ ಗಲೀಜಿರಬಾರ್ದು, ಕೆಟ್ಟ ವಾಸನೆ ಇರಬಾರ್ದು, ಗಲೀಜಿರಬಾರ್ದು, ಕೊಳೆ ಇರಬಾರ್ದು, ಧೂಳಿರಬಾರ್ದು. ಇದನ್ನು ಶುದ್ಧಿಯಾಗಿ ಇಟ್ಕೊಂಡ್ರೆ ಹೆಂಡತಿ ಗಂಡ ಮಧ್ಯೆ ಜಗಳ ಆಗೋದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಐದನೇ ಸೂತ್ರ, ನೀವು ಶ್ರೀಮಂತರಾಗಿದ್ದೀರಾ, ಹಣವಂತರಾಗಿದ್ದೀರಾ ಅಂತಂದರೆ ಬೆಳ್ಳಿ ತಟ್ಟೆ ತೊಗೊಂಡು ಇಬ್ಬರು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ, ಗಂಡ ಹೆಂಡತಿ ಇಬ್ಬರು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿ. ಇಲ್ಲ ಗುರುಗಳೇ, ನಾವು ಶ್ರಮ ಪಡ್ತಾ ಇದ್ದೀವಿ, ಬೆಳ್ಳಿ ತೊಗೊಳ್ಳೋಷ್ಟು ಶಕ್ತಿ ಇಲ್ಲ, 1 ಲಕ್ಷ ರೂಪಾಯಿ ಆಗಿದೆ 1 kg, ಆಗೋದಿಲ್ಲ ಬೆಳ್ಳಿ ತೊಗೊಳಕ್ಕೆ ಅಂದರೆ ಕಂಚಿನ ತಟ್ಟೆ, ತಾಮ್ರದ ತಟ್ಟೆಗಳು ಸಿಗುತ್ತಲ್ಲ, ಅದನ್ನಾದರೂ ತಂದಿಟ್ಕೊಳ್ಳಿ. 1,000 ರೂಪಾಯಿ ಅಥವಾ 800 500 ರೂಪಾಯಿ ಇರುತ್ತೆ ಒಂದೊಂದು ತಟ್ಟೆ, 2 ತಂದಿಟ್ಕೊಳ್ಳಿ. ಆ ಕಂಚಿನ ತಟ್ಟೆಯಲ್ಲಿ ಊಟ ಮಾಡಲಿಕ್ಕೆ ಶುರು ಮಾಡಿ, ಗಂಡ ಹೆಂಡತಿ ಇಬ್ಬರು. ಜಗಳಗಳಾಗೋದಿಲ್ಲ, ವೈಮನಸ್ಯ ಬರಲ್ಲ, ಡಿವೋರ್ಸ್ ತನಕ ಹೋಗಿರೋದು ಸರಿ ಹೋಗುತ್ತೆ, ದಾಂಪತ್ಯದಲ್ಲಿ ಸುಖ ಕಾಣಬಹುದು, ಸಂತೋಷ ಕಾಣಬಹುದು. ಹಾಗೆ ಆರನೇ ವಿಚಾರ, ಸ್ನಾನದ ನೀರಲ್ಲಿ ಗಂಡ ಆಗಲಿ ಹೆಂಡತಿ ಆಗಲಿ ಸ್ನಾನ ಮಾಡುವಂಥ ನೀರಿದೆಯಲ್ಲ, ಶೇಖರಣೆ ಮಾಡ್ತಿರಲ್ಲ, ಒಂದು ಬಕೆಟಲ್ಲೋ ಟಬ್ಬಲ್ಲೋ ಪಾತ್ರೆಯಲ್ಲೋ ಶೇಖರಣೆ ಮಾಡ್ತಿರಲ್ಲ, ಬಿಸಿನೀರು ಮಾಡ್ಕೊತಿರಲ್ಲ, ಆ ಸ್ನಾನ ಮಾಡುವಂಥ ನೀರಿಗೆ ಒಂದು ಮುಚ್ಚಳದಷ್ಟು ಪನ್ನೀರನ್ನು ಪ್ರತಿನಿತ್ಯ ಬೆರೆಸಿ ಸ್ನಾನ ಮಾಡಿ. ಪ್ರತಿನಿತ್ಯ ಸ್ವಲ್ಪ ಪನ್ನೀರನ್ನು ಸ್ನಾನದ ನೀರಿಗೆ, ಗಂಡನೂ ಮಾಡಬೇಕು ಹೆಂಡತಿನೂ ಮಾಡಬೇಕು, ಪನ್ನೀರಿನ ಸ್ವಲ್ಪ ಒಂದು 5 ml 10 ml ಅಷ್ಟು ಆ ಸ್ನಾನದ ನೀರಿಗೆ ಹಾಕಿ ಪ್ರತಿನಿತ್ಯ ಸ್ನಾನ ಮಾಡಿ. ಈ 6 ಸೂತ್ರಗಳನ್ನು ಗಂಡ ಹೆಂಡತಿ ಪರಸ್ಪರ, ಈಗ ಹೆಂಡತಿಗೆ ಕುಂಕುಮ ಇಡಕ್ಕೆ ಹೇಳಿದೆ, ಗಂಡನೂ ಕುಂಕುಮ ಇಟ್ಕೊಳ್ಬೇಕು. ಹಾಗೆ ಗಂಡನ ಬಟ್ಟೆಯಲ್ಲಿ ಮೊದಲನೇ ಅಕ್ಷರ, ಹಾಗೆ ಹೆಂಡತಿ ಬಟ್ಟೆಯಲ್ಲೂ ಹಾಕ್ಬೋದು, ಏನು ತೊಂದರೆ ಏನಿಲ್ಲ, ಪರಸ್ಪರ ಇಬ್ಬರೂ ಮಾಡ್ಬೋದು. ಹಾಗೆ ಹೊಸ್ತಿಲಿಗೆ ಅರಿಶಿನ ಹೆಣ್ಮಕ್ಳು 3-4 ದಿನ ಹಚ್ಚಲ್ಲ ಅಂತ ಹೇಳ್ತಾರೆ, ನಾವು ಮಾಸಿಕ ಕರೆ ಆಗಿದೆ ಬೇಡ ಅಂತಾರೆ, ಅವಾಗ ಗಂಡನೂ ಹಚ್ಬೋದು, ಏನು ತೊಂದರೆ ಏನಿಲ್ಲ. ಹಾಗೆ ಬೆಳ್ಳಿ ತಟ್ಟೆ ಅಥವಾ ಕಂಚು ತಟ್ಟೆ ಇಬ್ಬರು ಊಟ ಮಾಡ್ಬೋದು. ಸ್ನಾನದ ನೀರಲ್ಲೂ ಕೂಡ ಇಬ್ಬರು ಕೂಡ ಪನ್ನೀರು ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು. ಈ 6 ಸೂತ್ರಗಳು ಗಂಡ ಮತ್ತು ಹೆಂಡತಿ ಇಬ್ಬರೂ ಮಾಡೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮಗೆ ದಾಂಪತ್ಯ ಜೀವನದಲ್ಲಿ ವಿರಸ ಬರದೆ ಸಂತೋಷ ಅನ್ನುವಂಥದ್ದು ಕಾಣುತ್ತೆ. ಜೊತೆಗೆ ಲಕ್ಷ್ಮೀನಾರಾಯಣನನ್ನು ಹೆಚ್ಚು ಆರಾಧನೆ ಮಾಡಿ, ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು. ಆಮೇಲೆ ಜಾತಕಗಳಲ್ಲಿ ಏನಾದರೂ ದೋಷ ಇದೆಯಾ ಅಂತ ಕೂಡ ತೋರಿಸ್ಕೊಳ್ಳಿ ಒಮ್ಮೆ. ದಾಂಪತ್ಯದಲ್ಲಿ ವಿರಸಗಳಾಗ್ತಾ ಇದೆ, ತೊಂದರೆಗಳಾಗ್ತಿದೆ ಅಂದರೆ ನಿಮ್ಮ ಇಬ್ಬರ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಜಾತಕದಲ್ಲೇನಾದರೂ ಗಂಡ ಹೆಂಡತಿ ಮಧ್ಯೆ ಮ್ಯಾಚಿಂಗ್ ಸಮಸ್ಯೆ ಇದೆಯಾ, ಬರೀ ಹೆಸರು ಬಲ ಅಲ್ಲ, ಜನ್ಮ ಜಾತಕ ಮೂಲ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅಕಸ್ಮಾತ್ ಆ ಸಮಸ್ಯೆಗೆ ಏನಾದರೂ ಸರಳ ಪರಿಹಾರ ಇದೆಯಾ, ಅದನ್ನು ಕೂಡ ನೀವು ತೋರಿಸ್ಕೊಂಡ್ಬಿಟ್ರೆ ಪರಿಹಾರ ಆಗೋಗುತ್ತೆ, ಸಂತೋಷವಾಗಿರ್ತೀರ. ಏನೂ ಭಯಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ, ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.